ಏಯ್, ಇವಳನ್ನ ಮದ್ವೆ ಆಗ್ಬೇಡ ಅಂತ ವಾರ್ನಿಂಗ್ ಮಾಡಿದ್ ಮರ್ತಾ ಇದ್ದಾನ? ಹೈ, ಬೆದರಿಕೆ ಹಾಕದ್ಮೇಲೆ ಬಾಲ ಮುದ್ರಕೊಂಡು ಮನೇಲಿ ಕೂತ್ಕೋಬೇಕು ಅಂತ ಅರ್ಥ. ಯಾಕೆ, ಜೀವದ ಮೇಲೆ ಆಸೆ ಇಲ್ವಾ ನಿನ್ಗೆ? ಸಾಯ್ಲೇಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ ಬಂದಿದ್ಯೋ ಹೇಗೆ? ನಿಮ್ ಬೆದರಿಕೆಗೆಲ್ಲ ಹೆದರೋದು ಇಲ್ಲ. ಈ ಮದ್ವೆ ನಡೆದೇ ನಡೆಯುತ್ತೆ.
ಮಾವಯ್ಯ ಅನ್ಯಾಯ ಆಯ್ತೈತೆ, ಅನ್ಯಾಯ. ನೀವು ಮಾಡ್ತಿರೋ ತೆಪ್ಪು ಮಾವಯ್ಯ, ತೆಪ್ಪು. ಈ ಹೆಣ್ಮಕ್ಳು ಅನ್ನೋ ಒಂದೇ ಒಂದು ಕಾರಣಕ್ಕೆ ನೀವು ಅವ್ರಿಗೆ ಅನ್ಯಾಯ ಮಾಡ್ತಾ ಇದ್ದೀರಾ. ನೀವು ಮಾಡ್ತಿರೋ ತೆಪ್ಪು ಮಾವಯ್ಯ, ದೊಡ್ಡ ತೆಪ್ಪು. ಸುಮ್ಮನೆ ಇರೋ, ಯಾಕೋ ಹಿಂಗೆ ಮಾತಾಡ್ತಿದ್ಯಾ? ಸ್ವಲ್ಪ ಸಮಾಧಾನವಾಗಿರೋ. ಇಲ್ಲ ಮಾವಯ್ಯ, ನಿಮ್ಮ ಕೈ ಮುಗಿತೀನಿ. ನಮ್ಮ ಹೆಣ್ಮಕ್ಳಿಗೆ ಮೋಸ ಮಾಡಬೇಡಿ. ಎಳ್ನೀರು ಸತ್ಯ ಏನು ಅಂತ ಹೇಳ್ಬಿಡಿ ಮಾವಯ್ಯ, ಹೇಳ್ಬಿಡಿ. ಮಾದೇವ, ಸ್ವಲ್ಪ ಸುಮ್ಮನೆ ಇರೋ. ಈಗ ಏನಾರು ಬಾಯಿ ಬಿಟ್ರೆ ಇನ್ನು ಜೀವನದಲ್ಲಿ ಈ ತೋಟಕ್ಕೆ ಹೆಜ್ಜೆ ಇಡಬಾರ್ದು, ಹಂಗಾಗ್ಬಿಡುತ್ತೆ. ದಮ್ಮಯ್ಯ ಅಂತೀನಿ ಕಣ. ಏನದು ಪಿಸಿ ಪಿಸ ಅಂತ ಮಾತು? ಅದೇನು ಅಂತ ನಾನೇ ನನ್ನ ಬಾಯಾರ ಹೇಳ್ಬಿಡ್ತೀನಿ ಅತ್ತಮ್ಮ. ಏನ್ರಿ ಮಾವಯ್ಯ, ನನ್ನ ಕ್ಷಮಿಸ್ಬಿಡಿ. ನೋಡಿ, ಅಲ್ಲ ಅವರಲ್ಲ, ಅವರು ನನಗೆ ಜನ್ಮ ಕೊಟ್ಟಿರೋ ತಾಯಿ. ಇವರು ನನಗೆ ಎಂಡ್ರನ್ ಕೊಟ್ಟಿರೋ ತಾಯಿ. ಇನ್ನು ಇವಳು ಜೀವನ ಪೂರ್ತಿ ನನ್ನ ಜೊತೆ ಬಾಳ್ವೆ ಮಾಡಕ್ ಬಂದಿರೋ ನಂತ ಅಲ್ಲ, ನನ್ನ ಹೆಂಡ್ರು. ಇವ್ರಿಗೆಲ್ಲ ಅನ್ಯಾಯ ಆಗಕ್ಕೆ ನಾನು ಬಿಡಲ್ಲ ಮಾವಯ್ಯ. ಇವ್ರಿಗೆ ಮೋಸ ಆಗೋದನ್ನ ನೋಡ್ಕೊಂಡು ನಾನು ಸುಮ್ಕೆ ಇರಕ್ಕಿಲ್ಲ. ಹಲೋ, ಯಾರು ಕೈಯಲ್ಲಿ ನೋಡೋದಿಲ್ಲ, ಕಣ್ಣಲ್ಲೇ ನೋಡೋದು. ಓವರ್ ಆಕ್ಟಿಂಗ್ ನಿಲ್ಸಿ, ಏನ್ ವಿಷಯ ಅಂತ ಹೇಳು. ಅದು ಅದು ಕಾವ್ಯ, ಆ ಎಳ್ನೀರು ಕೊಳ್ತೋಗೈತೆ. ಹಲೋ ಅತ್ತೆ, ಪ್ರೇಮ ಮನೆಗೆ ಬಂದ್ಲಾ? ಈಗಷ್ಟೇ ಬಂದ್ಲು. ಅತ್ತೆ, ಅವಳಿಗೆ ಟೈಮ್ ಟು ಟೈಮ್ ಮರಿದೆ ಟ್ಯಾಬ್ಲೆಟ್ಸ್ ಕೊಡಿ. ಮಾತ್ರೆನಾ? ಏಕೆ? ಅವಳು ನಿಮಗೂ ಹೇಳಿಲ್ವಾ? ಅತ್ತೆ, ಅವಳು ಕೈ ಪೆಟ್ ಮಾಡ್ಕೊಂಡಿದ್ದಾಳೆ. ಕೈಯಲ್ಲಿ ಬ್ಯಾಂಡೇಜ್ ಇರೋದನ್ನ ನೀವು ನೋಡಿಲ್ವಾ? ಅತ್ತೆ, ಅವಳಿಗೆ ತುಂಬ ಪೇನ್ ಇರೋದ್ರಿಂದ ಮರಿದೆ ನೀವು ಟ್ಯಾಬ್ಲೆಟ್ಸ್ ಕೊಡಿ. ಸರಿ, ನಾನು ನಿಮ್ಗೆ ಆಮೇಲೆ ಕಾಲ್ ಮಾಡ್ತೀನಿ. ಬಾಯ್ ಅತ್ತೆ, ಹುಷಾರು. ರೀಮಾ, ನಿನ್ ಕೈಗೆ ಏನಾಯ್ತೆ? ಪೆಟ್ ಮಾಡ್ಕೊಂಡಿ ಅಂತೆ. ರಾಮ್ ಏನೋ ಬ್ಯಾಂಡೇಜು ಮಾತ್ರೆ ಅಂತೆಲ್ಲ ಮಾತಾಡ್ತಿದ್ದಾನೆ. ಏನಾಯ್ತೆ? ಅದು ಅದೇನಾಯ್ತಂದ್ರೆ ಆಟೋಯಿಂದ ಇಳಿಬೇಕಾದ್ರೆ ಕೈ ಸ್ವಲ್ಪ ಉಳುಕ್ತಷ್ಟೇ ಅಮ್ಮ. ಅದಕ್ಕೆ ಅಯ್ಯೋ ರಾಮು ದೊಡ್ಡ ರಾಧ ಅಂತಾನೆ ಮಾಡ್ಬಿಟ್ಟ. ಬ್ಯಾಂಡೇಜು ಅದು ಇದು ಅಂತ ಮಾತ್ರೆ ಬೇಡ ಅಂದ್ರೂ ನುಂಗ್ಸ್ದ ಅಷ್ಟೇ. ನೀನ್ ಯಾಕೆ ಅಲ್ಲಿಗೆ ಹೋಗಿದ್ದೆ? ಶಾರದಾ, ಏನು ಎಲ್ಲಿ ಹೋಗಿದ್ಲಂತ? ಅಯ್ಯ ಅಪ್ಪ, ನೀನೊಳ್ಳೆ ಅಮ್ಮ. ನಂಗೆ ಹೊಟ್ಟೆ ಎಸೆತಿದೆ ಗೊತ್ತಾ? ಅಡುಗೆ ಮನೇಲಿ ಏನಿದೆ ಮೊದ್ಲು ನೋಡ್ಬೇಕು ನಾನು. ಶಾರದಾ, ಮಹಾದೇವ ಇಲ್ಲೇ, ಅವನು ಊಟಕ್ಕೆ ಕರಿಬೇಕಾಗಿತ್ತು. ದೇವಸ್ಥಾನಕ್ಕೆ ಕಾವಿನ ಹುಡ್ಕೊಂಡು ಹೋಗ್ಬಿಟ್ಟ. ಹೆಂಗೆ? ಇರಿ, ಯಾವ್ದೋ ಫೋನ್ ಮಾತಾಡಕ್ ಹೋಗಿರ್ಬೇಕು. ನೀವ್ ಬನ್ನಿ, ನಾನು ಊಟ ಬಡಿಸ್ತೆ. ಹಾಯ್ ಪಂಚಮಿ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸಾರಿ ಪಂಚಮಿ, ನಮ್ಮ ಕುಟುಂಬದ ಕಡೆಯಿಂದ ಸ್ವಲ್ಪ ತಪ್ಪಾಯಿತು. ಆ ಗೌಡ ಮತ್ತೆ ಮಲ್ಲಿಕಾರ್ಜುನ ಅಪ್ಪಂಗೆ ತೊಂದರೆ ಕೊಟ್ರು. ನನಗೂ ತೊಂದರೆ ಕೊಡ್ತೀನಿ ಅಂತ ಹೇಳಿ ಬೆದರಿಕೆ ಹಾಕಿದ್ರಂತೆ. ಅದಕ್ಕೋಸ್ಕರ ಅಪ್ಪ ನಿಶ್ಚಿತಾರ್ಥನ ಕ್ಯಾನ್ಸಲ್ ಮಾಡಿದ್ದು. ಈಗ ಈ ವಿಷಯದಲ್ಲಿ ಯಾವುದೇ ಸಮಸ್ಯೆ ಇಲ್ಲ, ಯಾವುದೇ ಗೊಂದಲ ಇಲ್ಲ. ಮತ್ತೆ ಇಂಥ ಘಟನೆ ನಡೆಯೋದಿಲ್ಲ. ಐ ಆಮ್ ಸಾರಿ ಪಂಚಮಿ. ಹಾಗಾದ್ರೆ ನೀನ್ ನಂಗೆ ಕ್ಷಮಿಸಿದ್ಯಾ? ಪೂಜೆನೂ ಆಯ್ತು ಅನ್ಸುತ್ತೆ. ನೀನ್ ನನ್ನ ಕ್ಷಮಿಸಿದ್ರೆ ಮತ್ತೆ ನನ್ನ ಮನ್ಸರ ಒಪ್ಪಿದ್ರೆ ನಿನ್ ಕೈಯಲ್ಲಿರೋ ಪ್ರಸಾದನ ನಾನು ಕೊಡು.
ಪಂಚಮಿ, ಮತ್ತೆ ನಿನ್ನ ಎದುರುಗಡೆ ಬರ್ತೀನೋ ಇಲ್ವೋ, ನಿನ್ನ ಕ್ಷಮೆ ಕೇಳ್ತೀನೋ ಇಲ್ವೋ, ನಿನ್ನನ್ನು ಕ್ಷಮಿಸ್ತೀಯೋ ಇಲ್ವೋ ಅಂತ ನನ್ಗೆ ತುಂಬಾನೇ ಟೆನ್ಷನ್ ಆಗಿದೆ. ಇಷ್ಟು ಸುಲಭವಾಗಿ ಕ್ಷಮಿಸ್ಬಿಟ್ಟೆ ಅಲ್ಲ. ನಾನು ನಿನ್ನ ಇಷ್ಟಪಡೋದಕ್ಕೆ ಬರೀ ನಿನ್ನ ಸೌಂದರ್ಯ ಮಾತ್ರ ಕಾರಣ ಅಲ್ಲ, ನಿನ್ನ ಒಳ್ಳೆ ಗುಣನೂ ಕೂಡ. ಏಯ್, ಇವಳನ್ನ ಮದ್ವೆ ಆಗ್ಬೇಡ ಅಂತ ವಾರ್ನಿಂಗ್ ಮಾಡಿದ್ ಮರ್ತಾ ಇದ್ದಾನ? ಐ ಬೆದರಿಕೆ ಹಾಕದ್ಮೇಲೆ ಬಾಲ ಮುದ್ರಕೊಂಡು ಮನೇಲಿ ಕೂತ್ಕೋಬೇಕು ಅಂತ ಅರ್ಥ. ಯಾಕೆ ಜೀವದ ಮೇಲೆ ಆಸೆ ಇಲ್ವಾ ನಿನ್ಗೆ? ಸಾಯ್ಲೇಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ ಬಂದಿದ್ಯೋ ಹೇಗೆ? ನಿನ್ ಬೆದರಿಕೆಗೆಲ್ಲ ಹೆದರೋದು ಇಲ್ಲ. ಈ ಮದ್ವೆ ನಡೆದೇ ನಡೆಯುತ್ತೆ. ಅಡ್ಡಿಪಡ್ಸಕ್ಕೆ ನೀವ್ಯಾರು? ಗರುಡ, ನಾವ್ ಹೇಳಿದ ಅರ್ಥ ಆಗ್ಲಿಲ್ಲ ಅಂದ್ರೆ, ಮಾತು ನೆತ್ತಿಗಿರ್ಲಿಲ್ಲ ಅಂದ್ರೆ ರಕ್ತ ಕೆಳಕಿಳಿಸ್ಬೇಕು. ತೆಪ್ಪಗ್ ನಿಂತ್ಕೊಂಡ್ರೆ ಸರಿ, ಇಲ್ಲ ದೇವಸ್ಥಾನದಲ್ಲಿ ಏನ್ ನಡಿಬಾರ್ದು ಎಲ್ಲ ನಡೆದೋಗುತ್ತೆ. ಅಣ್ಣ ನಿಮ್ ಕಾಲ್ ದಯವಿಟ್ಟು ಹೀಗ್ ಮಾಡ್ಬೇಡಿ ಅಣ್ಣ. ನಾವ್ ಹೇಗಾದ್ರೂ ಮಾಡಿ ನಿಮ್ ಸಾಲ ತೀರಿಸ್ತೀವಿ. ಸ್ವಲ್ಪ ಸಮಯ ಕೊಡಿ ಅಣ್ಣ. ಎಷ್ಟೊಂತ ಸಮಯ ಕೊಡೋದು? ಸಮಯ ಕೊಡಕ್ಕೆ ನೀನೇ ನನ್ನ ಮಾವನ ಮಗಳ ಅಥವಾ ನಿಮ್ಮ ಅಪ್ಪ ನನ್ನ ಮಾವನ? ದುಡ್ಡು ಕೊಟ್ಟಿದ್ದೀನಿ, ಹೇಳಿ ಟೈಮ್ ಗೀಸ್ಕೊಳಕ್ ಬಂದಿದ್ದೀನಿ. ಕೊಟ್ಟಿಲ್ಲ ಅಂದ್ರೆ ನಿನ್ ತಪ್ಪು. ಸಿರಣ್ಣ, ನನಗೆ ಇವಾಗ ತಾನೆ ಆಪರೇಷನ್ ಆಯ್ತು. ನೋಡಿ, ನಾನು ಬಂದಿದ್ದೆ ದೊಡ್ಡ ಪವಾಡ. ನಿಮ್ ಹಣ ಎಲ್ಲೂ ಹೋಗೋದಿಲ್ಲ, ಮೋಸ ಆಗಲ್ಲಣ್ಣ. ಹೇಗಾರು ಮಾಡಿ ಸಾಲ ತೀರಿಸ್ತೀವಿ, ಅರ್ಥ ಮಾಡ್ಕೊಳ್ಳಿ. ನೀನ್ ಆಪರೇಷನ್ ಮಾಡ್ಕೊಂಡು ಬದುಕೊಂಡ್ ಬಂದಿದ್ದೆ ಹೆಚ್ಚು. ಅದ್ರಲ್ಲಿ ನರ್ಕಕ್ಕೆ ಹೋಗಿದ್ರೆ ಅಲ್ಲಿ ಬರ ಇಸ್ಕೊಳಕ್ಕೆ. ಅಣ್ಣ ನಾನ್ ಇದೀನಿ ಅಣ್ಣ, ನಾನೆಲ್ಲ ಸಾಲ ತೀರಿಸ್ತೀನಿ ಅಣ್ಣ. ನೀನ್ ತೀರಿಸ್ತೀನಿ ಅಂತ ಹೇಳ್ಬೋದು, ಆದ್ರೆ ಕೊಟ್ಟಿರೋ ಅಮೌಂಟ್ ದೊಡ್ಡದಾಗಿದೆ, ನಿನ್ನಿಂದ ತೀರ್ಸಕ್ಕಾಗಲ್ಲ. ಅಣ್ಣ ಹಾಗೆಲ್ಲ ಹೇಳ್ಬೇಡಣ್ಣ, ಅರ್ಥ ಮಾಡ್ಕೊಳ್ಳಿ. ಬೇಕಾದ್ರೆ ನಿಮ್ ಕಾಲಿಗೆ ಬೀಳ್ತೀನಿ. ಅಪ್ಪ ರೇ